ಅಂದರೆ ಹೊಸ ಮುಖ್ಯಮಂತ್ರಿಗಳು, ಹಳೆ ಸರ್ಕಾರವೇ ಅದು. ಇದೇನೋ ಹೇಳ್ತಾರಲ್ಲ, ಓಲ್ಡ್ ಬಾಟ್ಲಿನ ನ್ಯೂ ವೈನ್ ಅಲ್ವಾ? ನೀನು ಹೇಳ್ದಲ್ಲ ಬಿಡು. ಆ ರೀತಿ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರ ಪ್ರತಿದಿನದ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದೇವೆ. ಅವರ ನಡವಳಿಕೆಗಳು ನೋಡಿದ್ರೆ ಪ್ರತಿನಿತ್ಯ ಯಾರ್ಯಾರಿಗೆ ಕಿವಿಗೆ ಹೂ ಮುಡಿಸ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಕಿವಿಗೆ ಹೂ ಮುಡ್ಕೊಂಡೇ ಇಂದಿನ ಇದ್ದಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಅವರ ಪ್ರತಿದಿನದ ಕಾರ್ಯಚಟುವಟಿಕೆಗಳು, ಹೇಳಿಕೆಗಳನ್ನು ನೋಡಿದಾಗ ಆ ಹಿಂದೆ ಹೂ ಮುಡ್ಕೊಂಡು ವಿಧಾನಸಭೆಗೆ ಭಾಗವಹಿಸಿದ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಈಗ ಆ ಹೂ ಅದನ್ನು ತೆಗೆದು ಆ ಹೂವನ್ನು ಈಗ ಯಾವ್ಯಾವ ಕರ್ನಾಟಕದ ಕನ್ನಡಿಗರ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೋ ಅನ್ನೋದು ನನಗೆ ಒಂದು ರೀತಿಯ ಆತಂಕ, ಅನುಮಾನವೂ ಪ್ರಾರಂಭ ಆಗ್ತಿದೆ. ಪಾಪ ಕಳೆದ 2 ದಿನ ಏನು ಕಲಬುರಗಿ ಭಾಗದ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ನೋಡಿದೆ. ಆದ ನಂತರ ಅವ್ರು ಹೇಳಿಕೆ ಕೊಟ್ಟಿರೋದು. ನಿನ್ನೆ ದಿನ ಬೆಳಗಾವಿಗೆ ಹೋಗಿ ಇಲ್ಲಿ ಕರ್ನಾಟಕದ ಕೆಂಗಲ್ ಹನುಮಂತಯ್ಯರು ಕಟ್ಟಿರ್ತಕ್ಕಂಥ ವಿಧಾನಸೌಧದ ಹೆಬ್ಬಾಗಿಲಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದ್ದೆ. ಈಗ ಅಲ್ಲಿ ಸುವರ್ಣಸೌಧ ಅಲ್ಲೂ ಸಹ ನಿನ್ನೆ ಆ ಒಂದು ಹೆಬ್ಬಾಗಿಲಿನಲ್ಲಿ ಪಾಪ ಬಗ್ಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ದೊಡ್ಡ ಒಂದು ಅವರಲ್ಲಿರ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಏನೋ ಒಂದು ಭಾಳ ಚೇಂಜಸ್ ತರ್ತಾ ಇದ್ದಾರೆ, ಚೇಂಜಸ್ ತರಲಿಕ್ಕೆ ಹೊರಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನನಗೂ ಒಂದು ಆಶಾಭಾವನೆ ಪ್ರಾರಂಭ ಆಗಿದೆ. ಇಲ್ಲಿ ಮೊನ್ನೆ ದಿನ ಕಲಬುರಗಿಯ ಬೀದರ್ ಮತ್ತು ಕಲಬುರಗಿ ಪ್ರವಾಸ, ಬೀದರ್ನಲ್ಲಿ ಏನು ಪ್ರವಾಸ ಮಾಡಿದ್ದಾರೆ ನೀವೇ ತೋರಿಸಿದ್ರಿ. ಏನೋ ಅನುಭವ ಮಂಟಪಕ್ಕೆ ಹೋಗಿ ಭೇಟಿ ಕೊಟ್ಟರು. ಆಮೇಲೆ ಅದು ಯಾವುದೋ ಒಂದು ತಂಡದ ಸಭೆ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿದ್ರು. ಅಲ್ಲಿಂದ ಕಲಬುರಗಿ ಹೋಗಿ ಹಾಲ್ಟ್ ಮಾಡಿದ್ರು. ಕಲಬುರಗಿನಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಎಂಟೈರ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇನಿದೆ ಎಲ್ಲರಿಗೂ ಆಹ್ವಾನ ಕೊಟ್ಟರು. ಅಲ್ಲಿಯ ಜನಪ್ರತಿನಿಧಿಗಳಿಗೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವ್ರು ಹೋದಂಥ ಯಾವುದೇ ಪ್ರದೇಶದಲ್ಲಿ ಯಾವುದೇ ಮೀಟಿಂಗ್ ಮಾಡಬೇಕಾದ್ರೆ ಭಾಳ ಏನು ಸೀಕ್ರೆಟಾಗಿ ಮಾಡ್ತಾರೆ. ಮಾಧ್ಯಮದ ಸ್ನೇಹಿತರುಗಳು ಯಾರು ಒಳಗೆ ಎಂಟ್ರಾಗೇ ಇಲ್ಲ. ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರ ಅವ್ರು ಕೊಡ್ತಕ್ಕಂಥ ವರದಿ ನೀವು ಮಾಡಬೇಕಷ್ಟೆ. ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ಒಳಗೆ ನಿಮ್ಮನ್ನು ಕೂರಿಸಲ್ಲ. ಇಲ್ಲ ಯಾವುದೇ ಭಾಳ ಅತ್ಯಂತ ಸಭೆಗಳು ಗೌಪ್ಯವಾಗಿ ನಡೀಬೇಕಲ್ಲ, ಅಲ್ಲಿ ನಡೀತಕ್ಕಂಥ ಸಭೆ ಬೇರೆಯವ್ರಿಗೆ ಗೊತ್ತಾಗಬಾರ್ದಲ್ಲ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗಬಾರ್ದಲ್ಲ. ಅದಕ್ಕೆ ನಿಮ್ಗಳನ್ನ ಒಳಗೆ ಸೇರಿಸಲ್ಲ. ಕಲಬುರಗಿಲೂ ಪಾಪ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ನಾನು ತಗೊಂಡಿದ್ದೀನಿ ವಿಷಯನ. SIRದೇ ಅವ್ರಿಗೆ ಚಿಂತೆ. ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಲಬುರಗಿಗೆ ನೀವು ಹೋದರಲ್ಲ, ಕಲಬುರಗಿನಲ್ಲಿ ರೈತರು ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಪಡೀಲಿಕ್ಕೆ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರ? ಇಲ್ಲ, ಹೋಗಲಿ ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ
ಕಲ್ಯಾಣ ಕರ್ನಾಟಕ, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು, ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನು ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ? ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದರೂ ಸಭೆಯಲ್ಲಿ ಯಾರಾದರೂ ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಅಲ್ಲೇ ಕೆಲಸ ಮಾಡ್ತಾರೆ. ಕೆಲವರು ರೈತರು ಬೆಳೆ ಹಾಕಿ, ತೊಗರಿ ಬೆಳೆಗೆ ಬೆಳೆ ಹಾಕ್ತಂಥದ್ದು ಬೆಳೆ ನಾಶ ಆಗಿದೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಅವರಿಗೆ ಊಟಕ್ಕೆ ತೊಂದರೆಯಾಗಿ, ಹಣದ ಕೊರತೆಯಿಂದ, ಆರ್ಥಿಕ ಸಮಸ್ಯೆಗಳಿಂದ ಕೂಲಿ ಕೆಲಸ ಕೇಳ್ಕೊಂಡು ಬೆಳಗ್ಗೆ ಇದ್ದರೆ ಕಲಬುರಗಿಗೆ 50 ಜನ 100 ಜನ ಗುಂಪು ಒಂದು ಹಳ್ಳಿಗಳಿಂದ ಬಂದು ಕಲಬುರಗಿ ನಗರದಲ್ಲಿ ಕ್ಯಾಂಪ್ ಮಾಡ್ಕೊಂಡು ಒಂದು ಕೂಲಿ ಕೆಲಸ ಸಿಗುತ್ತಾ ಅಂತ ಹೇಳಿ ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನಿದೆ, ಮಾಧ್ಯಮದ ಸ್ನೇಹಿತರು ನೀವು ಬರೆದಿದ್ದೀರಿ. ಆದರೆ ಅದಕ್ಕೆ ನೀವೇನಾದರೂ ಈ 2 ದಿವಸದ ಪ್ರವಾಸದಲ್ಲಿ ಯಾರೂ ನೀವು ಆತಂಕಕ್ಕೆ ಒಳಗಾಗದೆ ಬೇಡ, ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ, ಎಲ್ಲೂ ಗುಳೆ ಹೋಗಬೇಡಿ. ಏನಾದರೂ ನಿಮ್ಮ ಪ್ರವಾಸದಲ್ಲಿ ಜನತೆಗೆ ಏನಾದರೂ ಒಂದು ಆತ್ಮಸ್ಥೈರ್ಯ ತುಂಬ ಬಂದ್ರ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿರೋದು ನೋಡಿದೆ, ಆಸ್ ರೈನ್ ಫೇಲ್ಸ್ ಡಿಸ್ಟ್ರೆಸ್ ಮೈಗ್ರೇಷನ್ ಸರ್ಜಸ್ ಇನ್ ಕಲ್ಯಾಣ ಕರ್ನಾಟಕ. ಇಲ್ಲಿ ಎಲ್ಲ ಡೀಟೇಲ್ ಒಂದು ಪೇಜ್ ಬರೆದಿದ್ದಾರೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು 11.7 ಲಕ್ಷ ಹೆಕ್ಟೇರ್, ಅದರಲ್ಲೂ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಈಗ ನಿಮ್ಮ ಅಧಿಕಾರಿಗಳಿಗೆ ಈ ಬೆಳೆ ನಾಶ ಆದಾಗ ಬರಗಾಲ ಇದೆ ಅಂತಕ್ಕಂಥದ್ದು ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹವನ್ನು ಕಾಣ್ತಾ ಇದ್ದೇವೆ. ಈಗ ಸ್ವಲ್ಪ ರಿಸರ್ವಾಯರ್ಗಳಿಗೆ, ಜಲಾಶಯಗಳಿಗೆ ಸ್ವಲ್ಪ ನೀರು ಬರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ. ನಿಮ್ಮ ಅಧಿಕಾರಿಗಳಿಗೆ ಇಲ್ಲಿ ಸಭೆ ಮಾಡ್ತಾರೆ, ಚೀಫ್ ಸೆಕ್ರೆಟರಿನೋ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಸೆಕ್ರೆಟರಿ, ಕೇಂದ್ರ ಸರ್ಕಾರದಿಂದಲೋ ಇಲ್ಲ ನೀವು ಮಾಡಿರ್ತಕ್ಕಂಥ 4 ಗೈಡ್ಲೈನ್ಸ್ ಇದೆಯಲ್ಲ, ಪ್ಯಾರಾಮೀಟರ್ಸು, ಬರಗಾಲ ಘೋಷಣೆ ಮಾಡಲಿಕ್ಕೆ ಇಲ್ಲ ಫ್ಲಡ್ನ ಇರ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸ್ಬೇಕಲ್ಲ. ಅದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೆ ಸ್ಥಳ ಪರಿಶೀಲನೆ ನಿಮ್ಮ ಅಧಿಕಾರಿಗಳು ಮಾಡಿದ್ದಾರೆ? ಯಾಕಂದರೆ ನನಗಿರ್ತಕ್ಕಂಥ ಒಂದು ಮಾಹಿತಿ, ಈ ಬರಗಾಲದ ವೀಕ್ಷಣೆ ಮಾಡಿ ಮಾಹಿತಿ ಪಡೀತಕ್ಕಂಥದ್ದಕ್ಕೆ ಇನ್ನೂ ನಮಗೆ ಆಗಸ್ಟ್ 15ನೇ ತಾರೀಕಿನವರೆಗೆ ಕಾಲಾವಕಾಶ ಇದೆ. ಇನ್ನು ನಾವು ಮಾನ್ಸೂನ್ ಸಂಪೂರ್ಣವಾಗಿ ಮುಗಿದಿಲ್ಲ. ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಏನಾಗ್ಬೋದು ಅದನ್ನೆಲ್ಲ ನೋಡಿ ಆಮೇಲೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಈ ಒಂದು ವಾತಾವರಣದಲ್ಲಿ ಇದ್ದಾರೆ ನಿಮ್ಮ ಅಧಿಕಾರಿಗಳು. ಈ ಕ್ಷಣದವರೆಗೆ ಏನಾದರೂ, ಈಗ ನೀವೇ ಮೊದಲು ಹೇಳಿದ್ರಿ ಮಳೆ ಕೊರತೆ ಇರ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹತ್ರ ಹಣ ಇಲ್ಲ, ಇಷ್ಟೆಲ್ಲ ಇದೆ. ಅದೆಲ್ಲ ಪಾಪ ಹೇಳಿದ್ರಿ, ಸಾಲ ಮನ್ನಾ ಮಾಡಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ, ನಾವೊಂದು ಕಾಲದಲ್ಲಿ ಮಾಡಿದ್ದೀವಿ, ನೋಡೋಣ ಚಿಂತೆ ಮಾಡ್ತಿದ್ದೀವಿ ಅಂತ ಪಾಪ ಹೇಳಿದಿರಿ. ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಒಂದು ಹೆಣ್ಮಗಳ ಹೆಸರನ್ನೇ ಹಾಕಿ ಬರೀತಾರೆ,
ಗಾಣಗಾಪುರ, ಬಹುಶಃ ಗಾಣಗಾಪುರಕ್ಕೆ ದೇವ್ರ ಕೈ ಮುಗಿ ಹೋಗಿದ್ರು ಏನೋ ಗೊತ್ತಿಲ್ಲ. ಗಾಣಗಾಪುರದ ಹೆಣ್ಮಗಳು ಒಬ್ಳು ಲಕ್ಷ್ಮಿ ಅಂತ ಹೇಳಿ, ಎ ರೆಸಿಡೆಂಟ್ ಆಫ್ ವಿಲೇಜ್ ನಿಯರ್ ಗಾಣಗಾಪುರ. ಪಾಪ ಹೆಣ್ಮಗಳು ಹೇಳ್ತಾಳೆ, ಶಿ ಸೇಸ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಹ್ಯಾಸ್ ಹ್ಯಾಡ್ ಟು ಸೀಕ್ ವರ್ಕ್ ಔಟ್ಸೈಡ್ ಹರ್ ವಿಲೇಜ್, ಆಫ್ಟರ್ ಹರ್ ಕ್ರಾಪ್ಸ್ ಫೇಲ್ ಟು ಜರ್ಮಿನೇಟ್. ಈ ಥರ ಹಲವಾರು ಇಂಟರ್ವ್ಯೂಗಳನ್ನು ಮಾಧ್ಯಮದ ಸ್ನೇಹಿತರು ಮಾಡಿದ್ದೀರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ನೀವಾದರೂ ಸರ್ಕಾರದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಮುಂದೆ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅಟ್ಲೀಸ್ಟ್ ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ. ಕಲಬುರಗಿನಲ್ಲಿ ನೀವು ಆ ಜನತೆಗೆ, ಆ ರೈತರಿಗೆ ಏನು ಸಂದೇಶ ಕೊಟ್ಟು ಬಂದಿರಿ, ಏನು ಆತ್ಮವಿಶ್ವಾಸ ಮೂಡಿಸಿ ಬಂದಿದ್ದೀರಿ. ಬೆಳಗಾವಿಗೂ ನೆನ್ನೆ ಹೋಗಿದ್ದೀರಿ, ಅದೇನೋ ನೋಡೋದಪ್ಪ ಎಲ್ಲದಕ್ಕಿಂತ ಬೆಳಗಾವಿಯ ಅವರ ಪ್ರವಾಸದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ಕಿರೋದು ಏನೋ 20 ಜನ ಶಾಸಕರು ಕರ್ಕೊಂಡದೆಲ್ಲೋ ನೈಟ್ ಡಿನ್ನರ್ಗೆ ಹೋಗಿದ್ರು ಅಂತ ನೀವು ಪ್ರಚಾರ ಕೊಟ್ಟಿದ್ದೀರಿ. ಅದಕ್ಕಿಂತ ಅವರೇನು ಮೀಟಿಂಗ್ನ ಬಗ್ಗೆ ನೀವೇನು ಜನತೆಗೆ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಆತ್ಮಸ್ಥೈರ್ಯ ಮೂಡ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಅದೇನೋ 20 ಜನ ಶಾಸಕರನ್ನ ಕರ್ಕೊಂಡೋಗಿ ಡಿನ್ನರ್ ಪಾರ್ಟಿಗೆ ಸಮಯ ಕಳೆದಿದ್ರ ಬಗ್ಗೆನೇ ಭಾಳ ನಿನ್ನೆ ದೊಡ್ಡ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು. ಇದು ಇವರು 2 ದಿನಗಳ ಪ್ರವಾಸ ನಡೆಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ, ಇರಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಏನು ಧಾರಾಳತನ. ಇಷ್ಟು ದಿವಸ ಸದ್ಯ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡೋರು. ಕೇಂದ್ರ ಸರ್ಕಾರ ನಮಗೆ ಪರಿಗಣಿಸ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡಿದ್ದಾರೆ ಪಾಪ ಅವರು ಆ ಮುಖ್ಯಮಂತ್ರಿಗಳು ಹೇಳೋರು. ಈ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ, CM DK. ಕೇಂದ್ರದ ಯೋಜನೆ 1 ಲಕ್ಷ ಕೋಟಿ ರು ವೆಚ್ಚ ಈ ನದಿ ಜೋಡಣೆಗೆ. 10% ಕರ್ನಾಟಕ, 10% ಆಯಾ ರಾಜ್ಯಗಳ ಇನ್ವೆಸ್ಟ್ಮೆಂಟು, 90% ಕೇಂದ್ರ ಸರ್ಕಾರದಂತೆ. ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಆಮೇಲೆ ನಾನು ಈಗೊಂದು 15 ದಿವಸದಿಂದ ಇದೊಂದು ಬೇರೆ ನೋಡ್ಬಿಟ್ಟೆ ನಾನು. 3 ಜನ ಮುಖ್ಯಮಂತ್ರಿಗಳು ಏನು ಅದ್ರ ಜೊತೆ ಕೇಂದ್ರದ ಸಚಿವರನ್ನು ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್ನು ಏನು ಯಾರು ಮಾಡದೇ ಇರೋ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ ಬಟನ್ ಒತ್ತಕ್ಕೆ ಗೇಟ್ ಓಪನ್ ಮಾಡಿದ್ರು. 33 ಗೇಟ್ನು ನಾವು ಹೊಸದಾಗಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಆಯಾ ರಾಜ್ಯ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಗೇಟ್ನ ಬಟನ್ ಒತ್ತಿಸ್ತಾರೆ. ದುಡ್ಡು ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ತೆರಿಗೆ ಹಣ ಮಾಡಲಿ ಅವ್ರನ್ನ ಕರ್ಕೊಂಬಂದು. ಇದೇನೋ ಈಗ 30 TMC ನೀರು ಸಂಗ್ರಹಣ ಆಗ್ತಕ್ಕಂಥದ್ದಕ್ಕೆ ಹೂಳು ತುಂಬ್ಕೊಂಡಿದೆಯಲ್ಲ, ಹೂಳು ತುಂಬ್ಕೊಂಡಿರೋದಕ್ಕೆ ಹೂಳು ತೆಗೆಸೋದಕ್ಕೆ ಚರ್ಚೆ ಮಾಡಿದೀವಂತೆ ಮಾಡೋರಂಥವ್ರು. ಇದಕ್ಕೆಲ್ಲ ಸಮ್ಮತಿ ವ್ಯಕ್ತಪಡಿಸೋರಂಥದ್ದು. ಏನೇನು ಚರ್ಚೆ ಮಾಡಿದ್ದೀರಿ? ಇಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು ಇಲ್ಲ ನಿಮ್ಮ ಶಾಸಕರುಗಳನ್ನು ಕರೆದು ಆ ಚರ್ಚೆಯ ಫಲಪ್ರದ ಮುಂದೆ ಏನಾಗ್ಬೋದು ಅನ್ನೋದಾದ್ರೂ ಚರ್ಚೆ ಮಾಡಿ. ಅದಕ್ಕೆ ಹೇಳಿದ್ದು, ಹೂ ಬಿಡ್ಕೊಂಡು ವಿಧಾನಸಭೆಯಲ್ಲಿ ನಡೆಸಿದಾರಲ್ಲ ಪ್ರದರ್ಶನ, ನಿಮ್ಮ ಕಿವಿಲಿ ಇಟ್ಕೊಂಡು ಹೂ ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ, ಹುಷಾರು. ಇಲ್ಲಿ ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಕೇಂದ್ರದ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ನವರು
ಏನು ಕೊಟ್ಟಿದ್ದಾರೆ ಹಂಚಿಕೆ ಯಾರ್ಯಾರಿಗೆ? ಮೊದಲನೇ ಹಂತದಲ್ಲಿ ಅದು ಬಹುಶಃ ಗಡ್ಕರಿ ಅವರಿದ್ದಾಗ ಈ ಕೃಷ್ಣ, ಕಾವೇರಿ, ಗೋದಾವರಿಗೆ 247 TMC ನೀರನ್ನು ನಾವು ಉಪಯೋಗ ಮಾಡ್ಕೋಬೋದು ಅಂತೇಳಿ ಅವರೊಂದು DPR ಮಾಡಿದರು. ಅದರಲ್ಲಿ 90 TMC, ಒಂದು ನಿಮಿಷ, TMC ಸಿಗುತ್ತೆ ಅಂತೇಳಿ ಆಗೇನು ಗೋದಾವರಿ ಟು ಕೃಷ್ಣ ಆ್ಯಂಡ್ ದೆನ್ ಕಾವೇರಿ ಅಂತ ಹೇಳಿ ಮಾಡಿದರು. ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ 90 TMC, ತೆಲಂಗಾಣಕ್ಕೆ 60 TMC, ತಮಿಳುನಾಡಿಗೆ 60 TMC. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯವರು ತೀರ್ಮಾನ 2022ರಲ್ಲಿ ಏನು ಮಾಡಿದರು, ಕರ್ನಾಟಕಕ್ಕೆ ಆ ಸಂದರ್ಭದಲ್ಲೂ ಒಂದು ಹನಿ ನೀರಿನ ಹಂಚಿಕೆ ಇಲ್ಲ. ಅದರಲ್ಲಿ ಅದಾದ ಮೇಲೆ ಇನ್ನೊಂದು, ಅದು ದೇವೇಗೌಡರ ಇಂಟರ್ಫಿಯರೆನ್ಸ್ ಏನು ಆದಮೇಲೆ ಲೆಟರ್ಗಳು ಬರೆದ್ರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ವಿಷಯದಲ್ಲಿ. ಅದರ ಮೇಲೆ ಮತ್ತೆ ಇನ್ನೊಂದು ತಗೊಂಡ್ರಲ್ಲ 23-24ರಲ್ಲಿ ಒಂದು ವರದಿನ, ಅದರಲ್ಲಿ NWDA ಅವರು ಮಾಡಿದ್ದು, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು 247 TMC ನೀರು ಸಿಗಲ್ಲ, ಅಲ್ಲಿ ಓನ್ಲಿ 147 TMC ನೀರು ದೊರಕೋದು. ಇದರಲ್ಲಿ ಗೋದಾವರಿ ಕನ್ವರ್ಷನ್ ಟು ಕೃಷ್ಣಾಗೆ ಇವರೇನು ಮಾಡ್ತಾರೆ, ತೆಲಂಗಾಣಗೆ 44 TMC, ಆಂಧ್ರ ಪ್ರದೇಶಕ್ಕೆ 40 TMC, 40 TMC ತಮಿಳುನಾಡಿಗೆ, ಇಲ್ಲಿ 45 TMC ತೆಲಂಗಾಣ, 44 TMC AP ಮತ್ತು ಆಂಧ್ರ ಪ್ರದೇಶ, 40 TMC ತಮಿಳುನಾಡಿಗೆ. ಕರ್ನಾಟಕಕ್ಕೆ ಆಗ ಒಂದು ದೇವೇಗೌಡರ ಒಂದು ಪ್ರೆಷರ್ಗೋಸ್ಕರ 15 TMC ಅಂತೇಳಿ ಕೊಟ್ಟರು ಆ ವರದಿನಲ್ಲಿ. ಆ 15 TMC ಯಾವ ರೀತಿ ಕೊಟ್ಟಿದ್ದಾರೆ, ಆ 15 TMCನ ಮಲಪ್ರಭಾದಲ್ಲಿ ಡೆಫಿಸಿಟ್ ಏನಿದೆ, ಆ ಮಲಪ್ರಭಾ ಜಲಾನಯಕ್ಕೆ ಈ 15 TMC ನೀರನ್ನು ಕೊಟ್ಟು ಅದರಲ್ಲಿ ನೀವು ಓನ್ಲಿ ಕುಡಿಯ ನೀರಿಗೆ ಉಪಯೋಗ ಮಾಡಬೇಕು, ಅಗ್ರಿಕಲ್ಚರಿಗೆ ಉಪಯೋಗ ಮಾಡಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಅದು ದೇವೇಗೌಡರು ಒತ್ತಾಯ ಮಾಡಿದ ಮೇಲೆ ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಪ್ರಕಾರ ನಮ್ಗೆ 15 TMCನೂ ಸಿಗಲ್ಲ, ಸಿಗದೆ 2 TMC. ಅದ್ರ ಜೊತೆಗೆ ಕೆಲವು ಇಂಡಸ್ಟ್ರಿಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದೆ. ಇಲ್ಲಿ 1 ಲಕ್ಷ ಕೋಟಿ ನಮ್ಮ ಸಮ್ಮತಿ ಕೊಟ್ಟಿದ್ದೀವಿ, ಕೇಳಿದ್ದೀರಿ. ಕೃಷ್ಣ, ಕಾವೇರಿ, ಗೋದಾವರಿ ನದಿ ಜೋಡಣೆಗೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮ್ಮತಿ ಸೂಚಿಸಿದ್ದೇವೆ. ಕೇಂದ್ರ ಸರ್ಕಾರವು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡಿ 1 ಲಕ್ಷ ಕೋಟಿ ರು ವಿನಿಯೋಗಿಸಲಿದೆ. ಇದರಲ್ಲಿ ನಮಗೆ ಎಷ್ಟು ಬರ್ತದೆ ಕರ್ನಾಟಕಕ್ಕೆ? ಇದೇನೋ ಯೋಚನೆ ಮಾಡಿದ್ದೀರಾ? ಹೇಳಿದಿರಲ್ಲ, ಪಾಪ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಈಗ ಅಲ್ಲಿ 33 ಗೇಟನ್ನು ನಾವು ಹಾಕಿದ್ದು ಉದ್ದೇಶ, ನೀರು ಹೋದ ವರ್ಷ ಹರಿದೋಯ್ತಲ್ಲ, ಗೇಟ್ಗಳು ಮುರಿದೋಗಿ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಆಗಲಿಲ್ಲ. ನಮ್ಮ ರೈತರಿಗೆ ಕರ್ನಾಟಕದಲ್ಲಿ ನೀರು ಹೋಗಿದ್ದು ಪಕ್ಕದ ರಾಜ್ಯಗಳಿಗೆ. ನಮ್ಮ ರೈತರಿಗೆ ನೀವು ನೀರು ಕೊಡೋಕ್ಕೆ ಆಗಲಿಲ್ಲ ಭತ್ತ ಬೆಳಿಲಿಕ್ಕೆ. ಅದಕ್ಕೋಸ್ಕರಲೇ ರೈತರು ಗಲಾಟೆ ಮಾಡಿ ಮೊದಲು ಗೇಟ್ ಹಾಕ್ತಿರೋ ಇಲ್ವೋ ಅಂತೇಳಿ ದೊಡ್ಡ ಗಲಾಟೆ ರೈತರು ನಡೆದ ನಂತರ ಗೇಟ್ ಹಾಕಿದ್ರಿ. ಗೇಟ್ ಬೇಕಿತ್ತು, ಹಾಕ್ಲೇಬೇಕಿತ್ತಲ್ಲ. ಈಗ ಅಲ್ಲಿ ನೀವೇನೇ ತೀರ್ಮಾನ ಮಾಡಿದ್ರು, ತುಂಗಭದ್ರಾ ನೀರಿನ ಹಂಚಿಕೆ ಬೋರ್ಡ್ ಇದೆಯಲ್ಲ, ಅವರ ಹತ್ರ ಏನು ಚರ್ಚೆಗಳು ಮಾಡಿದ್ದೀರಿ? ಏನಾದರೂ ವಿರೋಧ ಪಕ್ಷಗಳನ್ನ ಕರೆದು ಚರ್ಚೆ ಮಾಡಿದರೆ ಏನಾದರೂ ಏನು ಮುಂದಿನ ನಮ್ಮ ಸರ್ಕಾರದಲ್ಲಿ ನೀರಾವರಿಗೆ ಏನೇನು ತೀರ್ಮಾನ ಮಾಡ್ತಾ ಇದ್ದೇವೆ, ನೀರಿನ ಹಂಚಿಕೆ ಕಥೆ ಏನು ಹೇಳಿದ್ದೀರಿ, ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಅಂತೇಳಿ
ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನು? ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರುಗ್ತೀರಿ? ಇರ್ತಕ್ಕಂಥ ವಾಸ್ತವಾಂಶ ಹೇಳ್ಬೇಕಲ್ಲ ನೀವು. ಯಾತಿಗೆ ಸಮ್ಮತಿ ಕೊಟ್ಟಿದ್ದೀರಿ? ಪಕ್ಕದ ರಾಜ್ಯಗಳಿಗೆ ಸಲೀಸಾಗಿ ನೀರು ಬಿಟ್ಟುಗಳಿಂದ ಸಮ್ಮತಿ ಕೊಟ್ಟಿದ್ದೀರಾ? ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀನಿ? ನಮ್ಮ ರಾಜ್ಯದ ರೈತರಿಗೆ ಏನು ಮಾಡಿದ್ದೀರಿ ನಿಮ್ಮದು? ಪದೇ ಪದೇ ಅಲ್ಲೆಲ್ಲೋ ನಾನು ಹೋಗಿ ಅದೆಂಥದ್ದು 5 ಬಾರಿ ಮೀಟಿಂಗ್ ಮಾಡಿದೆ, ಜೋಶಿಯವ್ರನ್ನ ಭೇಟಿ ಮಾಡಿದೆ, ಬರೀ ಕೈ ಆಡಿಸಿದ್ರು. ಇದು ಹೇಳಿದಿರಲ್ಲಪ್ಪ, ಈಗ ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ? ನಿಮಗೆ ಮಾಹಿತಿ ನಿಮ್ಮ ಹತ್ರ ಇಲ್ಲದೆ ಇದ್ದರೆ, ಯಾಕೆಂದರೆ ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ. ಈ ನೀರನ್ನ ಹಂಚಿಕೆ ಮಾಡೋದು ಬೆಂಗಳೂರು ರಿಯಲ್ ಎಸ್ಟೇಟ್ ದಂಧೆನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ. ನಿಮಗೆ ವಿಷಯ ಗೊತ್ತಿಲ್ಲದೆ ಇದ್ದರೆ ಯಾರಾದರೂ ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡೋರು ತಿಳ್ಕೋಬೇಕಲ್ಲ. ನಿಮ್ಮ ಎಚ್ ಕೆ ಪಾಟೀಲ್ ಅವರಲ್ಲ, ಕೃಷ್ಣಯ್ಯ ಕಣ್ಣೀರ ಕಥೆ ಅಂತಲೇನೋ ಬುಕ್ ಬರೆದಿರು, ಕೃಷ್ಣ ಕಾವೇರಿ ಕಣ್ಣೀರಿನ ಕಥೆ. ಅವ್ರನ್ನಾದ್ರೂ ಕೇಳಿ ತಿಳ್ಕೋಬೇಕೋ ಬೇಡ ಏನಿದೆ ಅಂತ ಪರಿಸ್ಥಿತಿ. ಸುಮ್ಮನೆ ಒಂದು ಜಾಲಿ ಟ್ರಿಪ್ ಇದು ಹೋಗಿರೋದು 2 ದಿವಸ ಉತ್ತರ ಕರ್ನಾಟಕಕ್ಕೆ ಜಾಲಿ ಟ್ರಿಪ್ಪು. ಏನು ಸಂದೇಶ ಕೊಟ್ಟು ಬಂದಿದ್ದೀರಿ? ಏನೋ ಕುಡಿಯೋ ನೀರಿಗೆ 1 ಕೋಟಿ ಕೊಟ್ಬಿಡ್ತಾರಂತೆ. ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀರಾ? ಏನು ಮಾಡಿದ್ದೀರಿ? ಯಾವ ಆಧಾರದ ಮೇಲೆ 1 ಕೋಟಿ ಅಂತ ತೀರ್ಮಾನ ಮಾಡಿದಿರಿ? ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಇಷ್ಟು ಬೇಕಿದೆ ದುಡ್ಡು ಅಂತ ಹೇಳಿ? ಎಲ್ಲಾದರೂ ಹೋಗಲಿ ತಾಲೂಕು ವೈಸು ಡಿಸ್ಟ್ರಿಕ್ಟ್ ವೈಸು ಮಾಹಿತಿಗಳು ಸಂಗ್ರಹ ಮಾಡಿದ್ದೀರಾ? ಏನೇನು ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಗುಳೆ ಹೋಗ್ತಿರೋ ಜನಗಳದ್ದು ಬರೆದಿದ್ದೀರಿ ನೀವು, ಮಾಧ್ಯಮ ಸ್ನೇಹಿತರು. ಇವತ್ತು ಏನು ಅವ್ರ ಪರಿಸ್ಥಿತಿಗಳೇನಾಗಬೇಕು? ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ಮಾತಿಗೂ ಕೇಂದ್ರ ಸರ್ಕಾರ ಹೇಳ್ಬೇಡಿ. ನಾನು 2 ಬಾರಿ ಅಧಿಕಾರ ನಡೆಸಿದ್ದೀನಿ. ರಾಜ್ಯದಲ್ಲಿ ಸಮಸ್ಯೆ ಬಂದಾಗ ರಾಜ್ಯದಲ್ಲಿ ನಮ್ಮ ನಾಡಿನ ಜನತೆಯ ಹಣ ವೆಚ್ಚ ಮಾಡಿ ಅಂಥ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ನಿಂತು ನಂತರ ಕೇಂದ್ರ ಸರ್ಕಾರದ ಮುಂದೆ ನಾವು ಮನವಿ ಸಲ್ಲಿಸಿದ್ದೀವಿ. ಅದರಿಂದ ಇವತ್ತು ಯಾತಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಗೋದಾವರಿ ನಿಮ್ಮ ಕಾವೇರಿ ಲಿಂಕ್ ಇದೆಯಲ್ಲ, ಕಾವೇರಿ ಏನು ನಮಗೇನು ಸಿಗಲ್ಲ. ಅಲ್ಲಿಗೂ ಅಷ್ಟೇ ಈಗ ಅಲ್ಲಿ ನೀರಿನ ಹಂಚಿಕೆ ಆಗೋಗಿದೆ. ಗೋದಾವರಿಗೆ ನೀರನ್ನ ನರ್ಮದಾ ನದಿಯಿಂದ ಹಂಚಿಕೆ ಆಗಿದ್ದಾರೆ ಛತ್ತೀಸ್ಗಢದು. ಅಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ, ಏನು ಮಾಡಿದಾರೆ ತೀರ್ಮಾನ, ನಿಮ್ಮ ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ ಏನೇನಾಗಿದೆ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇದ್ರೆ ಇದನ್ನು ಜನಗಳ ಮುಂದೆ ಈ ರೀತಿ ಹೇಳಿ ನಕಪಾಟ್ಲಿಗೆ ಈಡಾಗಬೇಡಿ. ಇದು ನಿಜಕ್ಕೂ ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನೋ ಭಾಳ ದೊಡ್ಡ ಬದಲಾವಣೆ ತರ್ಬೋದು. ಪಾಪ ಹಳೆಯ ವ್ಯವಹಾರಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ರಾಜ್ಯದ ಜನತೆಗೆ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಐತಿಹಾಸಿಕವಾದಂಥ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಹಗಲಿಗನ್ಸ್ಕೊಳ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀನಿದ್ರೆ ಕೇಳ್ಬೋದು ಬ್ರದರ್. ತುಂಗಭದ್ರಾ ಜಲಾಶಯದಲ್ಲಿ ಶಿಲ್ಟ್ ತೆಗೆದಿದ್ದೀರಾ? ಶಿಲ್ಟ್ ತೆಗೆಯಕ್ಕೆ ಇನ್ನೂ ಡ್ಯಾಮ್ ಒಂದು ನವಿಲೆ ಡ್ಯಾಮ್ ಅಲ್ಲ, ತುಂಗಭದ್ರಾ ಪ್ಯಾರಲಲ್ ಆಗಿ ಇನ್ನೊಂದು ಜಲಾಶಯನ ಕಟ್ಟಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಆಗಬೇಕು ಅಂದರೆ ಇನ್ನೊಂದು ಜಲಾಶಯ ಕಟ್ತಕ್ಕಂಥದ್ದಕ್ಕೂ ಪಕ್ಕದ ರಾಜ್ಯಗಳೇನಿದ್ದಾವೆ ಆ ಬೇಸಿನಲ್ಲಿ ಬರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು ಬಂದರೆ ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಎಲ್ಲ ಏನೇನು ಚರ್ಚೆ ಮಾಡೋರೋ ಗೊತ್ತಿಲ್ಲ. ಕರೆದು ಅಪೋಸಿಷನ್ ಕರೆದು ಒಂದು ಚರ್ಚೆ ಮಾಡಬೇಕಲ್ಲ, ಏನೇನಾಗಿದೆ. ಪಾಪ ಕರ್ಕೊಂಡೋಗಿ ಎಲ್ಲರನ್ನು ಬಟನ್ ಒತ್ಸವ್ರೆ, ಅದರಲ್ಲಿ ಏನೇನು ತೀರ್ಮಾನ ಮಾಡ್ಕೊಂಡವ್ರೆ, ಚರ್ಚೆ ಮಾಡಿದ್ದೀವಿ ಅಂದರು. ಎಲ್ಲರೂ ಸಮ್ಮತಿ ತಗೋತಾ ಇದ್ದೀವಿ ಅಂದರು. ಯಾವುದಕ್ಕೆ ಸಮ್ಮತಿ ತಗೋತಾವ್ರೆ? ಆ ನವಿಲೆ ಡ್ಯಾಮ್ ಕಟ್ಟಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ?
ಇದೆಲ್ಲ ಚರ್ಚೆ ಏನೇನಾಗಿದೆ, ವಿರೋಧ ಪಕ್ಷನ ಕರೆದು ಚರ್ಚೆ ಮಾಡಬೇಕಲ್ವಾ? ಇವತ್ತವರೆಗೆ ನಮ್ಗೆ ಏನು ಗೊತ್ತಿಲ್ಲ, ಬರೀ ಪತ್ರಿಕೆಯಲ್ಲಿ ಬರೋದು ನೋಡ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ. ಇದು ಬಿಟ್ಟರೆ ನಮಗೆಲ್ಲ ಏನೂ ಗೊತ್ತಿಲ್ಲ ಏನು ನಡೀತಿದೆ ಅಂತ. ಅದಕ್ಕೋಸ್ಕರ ಇವೆಲ್ಲ ಏನು ಈ ಥರ ಇದೆ, ಈ ಒಂದು ವಿಷಯಗಳಲ್ಲಿ ಸರ್ಕಾರ ಸೂಕ್ಷ್ಮವಾಗಿ ನಡ್ಕೋಬೇಕು. ವಿಷಯ ಗೊತ್ತಿಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ತಜ್ಞರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ಜನತೆ ಮುಂದೆ ಇಡಿ ಸಾರ್ವಜನಿಕವಾಗಿ. ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ. ಬೇಡ ಅಂತ ನೀವು ಹೇಳೋದು. ಯಾರು? ಕೃಷ್ಣಾ ಕಾವೇರಿ ಗೋದಾವರಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ನಮಗೇನು ಕೊಟ್ಟಿದ್ದಾರೆ ಏನಾದ್ರು ಯೋಚನೆ ಮಾಡಿದ್ದೀರಾ ಅಂತ ನಮಗೆ ಬೇಕಲ್ಲಿ ಕೇಳ್ತಾ ಇದ್ದೀವಿ. ಅದನ್ನೇ ನಾವು, ನಮ್ಗೆ ಅನ್ಯಾಯ ಆಗೋದು ಬೇಡ, ಇಲ್ಲಿವರೆಗೆ ಆಗಿರೋ ಅನ್ಯಾಯನೇ ಸಾಕಿದೆ, ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಲಮಟ್ಟಿ ಇನ್ನಿನ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆಲಮಟ್ಟಿ ಎಲ್ಲ ಕಾರಂಜದವ್ರದ್ದು 40 ವರ್ಷದಿಂದ ಇನ್ನೂ ಸ್ಟ್ರೈಕ್ ಮಾಡ್ತಾನೆ ಅವರಲ್ಲಿ ಪರಿಹಾರಕ್ಕೆ. ನಿನ್ನೆ ಹೇಳಿದ್ರು CM. ಏನು? ಆಲಮಟ್ಟಿ ಇನ್ನಿನ ಜಲಾಶಯ ಹಿಂಬಾಲಿ ನೀರಿಗೆ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ತೀರ್ಮಾನ ಈಗ ಕೊಡ್ತಾರೆ, ಈಗ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ಎಷ್ಟು ಬ್ರದರ್? ಹಾಂ, ನನಗೆ ಬ್ರದರ್ ಇದು ಅವಶ್ಯಕತೆ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಗಡ್ಕರಿ ಅವರನ್ನು ಭೇಟಿ ಮಾಡಿದಾಗ ಆಗ ಅವರು ಇನ್ಚಾರ್ಜ್ ಅವರಲ್ಲೇ ಇತ್ತು. ಆಗ ಅವರು ಇಲ್ಲ ಯಾತಕ್ಕೆ ವರಿ ಮಾಡ್ತೀರಿ, ಕೃಷ್ಣ ಗೋದಾವರಿ ಕಾವೇರಿ ಲಿಂಕ್ ಮಾಡಿದಾಗ ನಿಮಗೂ ಅದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರು. ನಂತರ ಇಲ್ಲಿ ಯಾವೊಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ DPR ಪ್ರಿಪೇರ್ ಮಾಡಿದ್ರು. ಮೊದಲನೇ ಹಂತದಲ್ಲಿ 247 TMC ಸಿಗುತ್ತೆ ಅಂತ 22ರಲ್ಲಿ ಒಂದು ಡೀಟೇಲ್ ರಿಪೋರ್ಟ್ ಅಂತ ಹೇಳಿದರು. ಅದರಲ್ಲೂ ಸಹ ನಮ್ಮ ರಾಜ್ಯಕ್ಕೆ ನೀರಿನ ಹಂಚಿಕೆ ಇರಲಿಲ್ಲ ಅವ್ರು ಹೇಳಿದಾಗಲೂ. ಆಮೇಲೆ ಇನ್ನೊಂದು ವರದಿ ಕೊಟ್ಟರಲ್ಲ, ಅದರಲ್ಲಿ 247 ಇಲ್ಲ, 147 TMC ಇದೆ ಅಂದರು. 147 TMCನಲ್ಲೂ ದೇವೇಗೌಡರ ಒಂದು ಪ್ರೆಷರ್ ಆದಮೇಲೆ 15 TMC ಕೊಡಕ್ಕೆ ಒಪ್ಕೊಂಡ್ರು. ಆ 15 TMC ಕೃಷ್ಣ ಗೋದಾವರಿ ಕಾವೇರಿ ಅಂತ ಹೆಸರಿದ್ರು. ಕಾವೇರಿ ಕಡೆ ಈ ಭಾಗದ ಜನತೆಗೆ ಅಲ್ಲೇನು ನೀರು ಕೊಟ್ಟಿಲ್ಲ. ಅದು ಮಲಪ್ರಭಾ ಏರಿಯಾದಲ್ಲಿ ಡೆಫಿಸಿಟ್ ಏನಿದೆ, ಈ 15 TMCನ ಮಲಪ್ರಭಾ ಜಲಾನಯ ಪ್ರದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಆದರೆ ಇದು ಓನ್ಲಿ ಕುಡಿಲಿಕ್ಕೆ ಅಷ್ಟೇ ನೀರು, ಅಗ್ರಿಕಲ್ಚರಿಗೆ ಕೊಡ್ಲಿಕ್ಕಾಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಆ 15 TMCನೂ ನೀರು ನಿಮಗೆ ದೊರಕಿದ್ರೆ ಬರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಇದು ಇರ್ತಕ್ಕಂಥದ್ದು ವಾಸ್ತವಾಂಶ. ಏನು ಮಾಡಬೇಕು ಅಂತ ನೀವು ಏನು ಮಾಡಬೇಕು ಅಂದರೆ ಅದಕ್ಕೋಸ್ಕರ ಇಲ್ಲಿ ಸಹಮತ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳೋರಲ್ಲ, ಇದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರಲೇ ದೇವೇಗೌಡರು ಪ್ರತಿ ಸಂದರ್ಭದಲ್ಲೂ ಈ ವಿಷಯಗಳು ಸೂಕ್ಷ್ಮವಾದ ವಿಚಾರ ಏನಿದೆ, ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಇಂಟರ್ಫಿಯರೆನ್ಸ್ ಏನು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕಲ್ಲ. ನಮಗೇನು ಕೊಟ್ಟಿಲ್ಲ ಇಲ್ಲಿ ಅಂತೇಳಿ ಇವರು ಎಲ್ಲದಕ್ಕೂ ನಮ್ಮ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟವ್ರೆ. ಹೆಚ್ಚು ನೀರು ಪಡೆಯೋದಕ್ಕೆ ಹೋರಾಟ ಮಾಡಬೇಕಲ್ವ, ಕೇಳಬೇಕಲ್ವ, ಹೋಗಿ ಮಾಡಬೇಕು ಹೋರಾಟ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಹೇಳಿಕೆ ಕೊಟ್ಬಿಟ್ರೆ ಆಮೇಲೆ ಮುಂದೇನು ಮಾಡ್ಕೊತೀರಿ? ಸಾರ್ವಜನಿಕವಾಗಿ ಸಮ್ಮತಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಏನಂದ್ರೆ ಇಲ್ಲಿ ಈ ಅಭಿವೃದ್ಧಿ ಮಾಡಿ ಅಂತಲೇ ಹೇಳ್ತಾ ಇರೋದು, ನಮಗೆ ಸಹಿಸಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡೇ ನಮಗೆ ಸಹಿಸಕ್ಕಾಗದೇ ಇರೋದು. ಅದಕ್ಕೆ ಹೇಳ್ತಾ ಇದ್ದೀವಿ ಸ್ವಲ್ಪ ಸರಿಯಾಗಿ ಮಾಡ್ರಪ್ಪ ಅಂತ. ನಿಮ್ಗೆ ಅವಕಾಶ ಸಿಕ್ಕಿದೆ ಮಾಡಿ ಅಂತ. ಏನು ಹೇಳಿ? ಹಾಂ, ಏನು ಹೇಳಿ? ಇದು ಯಾತಕ್ಕೆ ಹೇಳಿಕೆ ಕೊಟ್ಟರು ನೆನ್ನೆ ಅಂತ ನಾನು ಹೇಳ್ತಾ ಇರೋದು. ಸಮ್ಮತಿ ಏನು ಹೇಳಿದ್ದಾರೆ ಇಲ್ಲಿ, ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. DK ಶಿವಕುಮಾರ್ ಅವರು ಸಮಾಧಾನ ಆಗಿದೆ ಅಂತಲೇ ಹೇಳಿರೋದು ಅವರು. ಆಮೇಲೆ ಮಾಡಿ ಅಂತ. ಅದಕ್ಕೆ ಈಗಲೂ ಸಹ ದೇವೇಗೌಡರು ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ.
ನಮ್ಮ ಪಕ್ಷದಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇದನ್ನೇ ನಾವು ಹೇಳ್ತಾ ಇರೋದು, ಇದು ವಿಷಯಗಳು ಗೊತ್ತಿಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳ ಹತ್ರ ಕೂತು ಚರ್ಚೆ ಮಾಡಿ ಈ ಥರ ಡ್ಯಾಮೇಜ್ ಮಾಡ್ಕೋಬೇಡಿ ಅಂತ ಹೇಳೋದು. ಸಾರ್ವಜನಿಕವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಇಂಥ ಸೂಕ್ಷ್ಮವಾದ ವಿಚಾರಗಳು ಹಲವಾರು ವರ್ಷಗಳಿಂದ ಏನು ನಡೀತಾ ಇದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ, ಇದನ್ನು ನಾವು ಹೋರಾಟ ಮಾಡೇ ತಗೋಬೇಕಲ್ಲ. ಒಂದು ಕಡೆ ಲೀಗಲ್ ಬ್ಯಾಟ್ಲು, ಇನ್ನೊಂದು ಕಡೆ ನಮ್ಮ ಧ್ವನಿ ಇಲ್ಲದೆ ಇದ್ದರೆ ಏನಾಗುತ್ತೆ? ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲೇನು ಯಾವ ಅಸೂಯೆ ಇಲ್ಲ. ಸ್ವಲ್ಪ ಮೈಂಡು ಬೇರೆ ಕಡೆ ಡೈವರ್ಟ್ ಮಾಡದೆ ಇದು ಹೇಳಿಕೆ ಕೊಡಬೇಕಾದ್ರೆ ತಿಳ್ಕೊಂಡು ಹೇಳಿಕೆ ಕೊಡಿ ಅಂತ. ಯಾವ್ದು ಹೇಳಿ? ಮಾಡಿ ಕೊಟ್ಟಿಲ್ಲ, ಈಗಾಗಲೇ ತೀರ್ಮಾನ ತಗೊಂಡ್ಬಿಟ್ಟವ್ರೆ, ಅದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇವ್ರ ಸಮ್ಮತಿ ಅಂತ ಹೇಳಿದ್ರೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದರಿಂದ ಹೇಳ್ತಾ ಇರೋದು, ವಿಷಯ ಗೊತ್ತಿಲ್ಲದೆ ಇದ್ದರೆ ಯಾರಾದ್ರೂ ನಮ್ಮ ಇಂಜಿನಿಯರ್ಗಳಿದ್ದಾರೆ, ಎಚ್ ಕೆ ಪಾಟೀಲ್ರು ಅವರು ಬುಕ್ಕೆ ಬರೆದ್ಬಿಟ್ಟವ್ರೆ ಕೃಷ್ಣ ಕಾವೇರಿಯ ಕಣ್ಣೀರಿನ ಕತೆ ಬಗ್ಗೆ. ಅವ್ರನ್ನಾದ್ರೂ ಕೇಳಿ ತಿಳ್ಕೊಂಡು ಮಾಡಿ ಕೆಲಸನ. ಇಲ್ಲೇ ನಾನು ಅಸೂಯೆಗೋಸ್ಕರ ಹೇಳಿಕೆ ಕೊಡ್ತಾ ಇಲ್ಲ, ರಾಜ್ಯಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಮಾಡ್ಕೋಬೇಡಿ ಅಂತ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಏನು ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೇ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನು ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದ್ದೀನಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ಮಾದಾಯಿದು ಕೋರ್ಟಲ್ಲಿದೆ, ಅದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯಿಂದ ಅಪ್ರೂವಲ್ ಆಗಬೇಕು. ಅದಕ್ಕೆ ಸರ್ಕಾರದಲ್ಲಿ ಅಧಿಕಾರಿಗಳು ಇವರೆಲ್ಲ ಇದ್ದಾರೆ, ಅದೆಲ್ಲ ಹೋರಾಟ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಅವ್ರ ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಅದನ್ನ ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಏನು ಆಮೇಲೆ ಬ್ರದರ್ ಇನ್ನೊಂದು, ಈಗ ನಿಮಗೆ ಅದು ಪತ್ರಿಕಾ ಪ್ರಕಟಣೆಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬರ ಪರಿಹಾರದ್ದು ಮತ್ತು ಫ್ಲಡ್ಸ್ ಏರಿಯಾದಲ್ಲೂ ಏನೇನಾಗಿದೆ ಬೆಳಗಾವಿ ಆ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗೆ ನಮ್ಮ ಒಂದು ಕಮಿಟಿ ಮಾಡ್ತಾ ಇದ್ದೇವೆ. 15ನೇ ತಾರೀಕಿನಿಂದ ಇವತ್ತು ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರಿನ ವಿಭಾಗದಲ್ಲಿ ಕರಾವಳಿ ಪ್ರದೇಶದಕ್ಕೂ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ 4 ಟೀಮ್ ಮಾಡಿದ್ದೀವಿ. ಅದರಲ್ಲಿ ಮೈಸೂರು ವಿಭಾಗಕ್ಕೆ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಆ ಭಾಗದ ಮಾಜಿ ಶಾಸಕರುಗಳ ಒಂದು ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಹಾಗೆ ನಮ್ಮ ಹಾಸನದ ಶಾಸಕರುಗಳು, ಇವತ್ತೆಲ್ಲ ಮತ್ತು ಮಂಡ್ಯ ಮಾಜಿ ಶಾಸಕರುಗಳು ಒಂದು ಕಮಿಟಿ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಭೋಜಗೌಡರ ಅಧ್ಯಕ್ಷತೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ, ಬೆಂಗಳೂರು ವಿಭಾಗಕ್ಕೆ ನಮ್ಮ ಮಲ್ಲೇಶ್ ಬಾಬು MP ಅವರೇನಿದ್ದಾರೆ ಮತ್ತು ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಬಂಡಪ್ಪ ಕಾಶ್ಯಪ್ನವರು, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ವೆಂಕಟರಾಮ್ ನಾಡಗೌಡರು ಮತ್ತು ನಮ್ಮ ಸುರೇಶ್ ಬಾಬು ಅವರು JDSನ ಫ್ಲೋರ್ ಲೀಡ್ರು, ಇವ್ರದ್ದು ಒಂದು ಕಮಿಟಿ ಮಾಡಿ ಇವತ್ತು ಒಂದು ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ಪ್ರವಾಸ ಮಾಡಿ ಬರದ ಅಧ್ಯಯನ ಮತ್ತು ಪ್ರವಾಹ ಅಧ್ಯಯನ ಮಾಡಿ ಒಂದು ವರದಿ ಕೊಡೋದಕ್ಕೆ ಹೇಳಿದ್ದೀನಿ. ಆ ವರದಿಯನ್ನು ಕೊಟ್ಟ ನಂತರ ನಾನು ಕೇಂದ್ರದಲ್ಲಿ ನಮ್ಮ ಕೆಲವು ಶಾಸಕರುಗಳು ಜೊತೆಗೂಡಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ಬರೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ 15ನೇ ತಾರೀಕಿಂದ ಪ್ರವಾಸ ಹಮ್ಮಿಕೊಳ್ಳೋಕೆ ಹೇಳಿದ್ದೀನಿ. ಅದರ ಡೀಟೇಲ್ನ ರಿಲೀಸ್ ಮಾಡ್ತೀನಿ. ಏನು ಬ್ರದರ್? ಇಲ್ಲ, ನಮ್ಮ ಪಕ್ಷದಿಂದ ಹೋಗ್ತಾ ಇದ್ದಾರೆ.
ಯಾವ್ದು ಬ್ರದರ್? ಪರಿಗಣಿಸಬಹುದಾಗಿರ್ತಕ್ಕಂಥ ಒಂದು ನೋಡುವ ದಾಖಲೆಯಲ್ಲಿ ಶಾಸಕರ ಆ್ಯಪ್. ಪತ್ರವನ್ನು ಕೊಡಿ ಸರ್ಕಾರ ಹೊರಟಿದೆ. ಹಾಂ ಅದನ್ನು ಬಿಜೆಪಿ ವಿರೋಧ ಮಾಡಿ ಈ ಥರದ ಪತ್ರಗಳನ್ನು ಕೊಡಲಿಕ್ಕೆ ಕೊಡೋದು ಬರೋದಿಲ್ಲ. ಇದು ಆರಾಯಿ ಲೆವೆಲ್ನ ಅಧಿಕಾರಿಗಳಿಗೆ ಕೊಡುವಂಥ ಅಧಿಕಾರ ಕೊಡ್ತಾರೆ. ಇದರಿಂದಾಗಿ ಮತದಾರ ಅಂತ ಹೇಳ್ತಕ್ಕಂಥ ಬೇರೆ ದೇಶದವರು ಕೂಡ ಇಲ್ಲಿ ಮತದಾರ ಆಗ್ತಕ್ಕಂಥ ಅಪಾಯ ಇದೆ. ಇದು ಕೊಡಬಾರದು ಅಂತ ಇಲ್ಲ, ಅವ್ರಿಗೆ ಹೇಳ್ತಿರ್ತಕ್ಕಂಥ ನಮ್ಮದು ಸಹ ಮತ ಇದೆ. ಇದು ಯಾಕೆಂದರೆ SIR ಮಾಡ್ತಕ್ಕಂಥದ್ದು ಈಗ ಇದು ಮಾಡೋ ಉದ್ದೇಶವೇ ಇವತ್ತು ಅನರ್ಹ ಮತದಾರರನ್ನು ತೆಗಿಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ. ಇವತ್ತು ನಿಜವಾದ ಮತದಾರರು ಏನಿದ್ದಾರೆ, ಯಾರ್ದಾದ್ರೂ ಕೈ ಬಿಟ್ಟು ಹೋಗಿದ್ರೆ ಅವ್ರನ್ನ ಸೇರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಟೆಕ್ನಿಕಲಿ ಸಮಸ್ಯೆಗಳು ಉದ್ಭವ ಮಾಡಿ ಈಗ ಇವತ್ತು ಕೆಲವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಕೆಲವು ಆ್ಯಪ್ನಲ್ಲಿ ತೋರಿಸ್ತಾನೆ ಇಲ್ಲ ಅಂತ ಹೇಳಿ. ಆ ರೀತಿಯಾಗಿ ನಿಜವಾದ ಮತದಾರರ ಹೆಸರುಗಳನ್ನು ಕೈ ಬಿಡಬಾರದು. ಆ ದೃಷ್ಟಿಯಿಂದ ಇವತ್ತು ಚುನಾವಣಾ ಆಯೋಗ ಕೇಳ್ತಕ್ಕಂಥದ್ದು ಈ ರೀತಿಯ ಒಂದು ಅನುಮಾನಗಳು, ಗೊಂದಲಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಮಾಡ್ತಾರೆ. ಸರ್, ರಾಜ್ಯ ಸರ್ಕಾರ ಅದ್ರ ನಡುವೆ SIR ಗೊಂದಲಕ್ಕೆ ಅದ್ರ ನಡುವೆನೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತ ಒಂದು ಕೊಡ್ತಾ ಇದ್ದಾರೆ ಸರ್. ಅಂದ್ರೆ 2002 ಯಾರ ಹೆಸರಿನಲ್ಲ ಅವ್ರಿಗೆ ಪ್ರಮಾಣ ಪತ್ರ ಕೊಟ್ಬಿಡ್ತಾರೆ. ಅವಾಗ ಆಟೋಮೆಟಿಕ್ ಅವ್ರು SIR ಸೇರ್ಕೊಳ್ತಾರೆ. ಅವರು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇರೋದೇ, ವಿಭಾಗವಾರ ಮೀಟಿಂಗ್ಗಳು ಮಾಡ್ಕೊಂಡು ಬರ್ತಿರೋದೇ ಪ್ರಮುಖವಾಗಿ ಬರ ಅಧ್ಯಯನಕ್ಕೂ ಅಲ್ಲ. ಆ ಒಂದು ಪ್ರಗತಿ ಪರಿಶೀಲನೆ ಸಭೆ ಅಂತ ಅಂದರೆ SIRನ ಮುಖಾಂತರ ಈಗೇನು ನಡೀತಾ ಇದೆ ಪ್ರಕ್ರಿಯೆ, ನಮ್ಮ ಅಧಿಕಾರಿಗಳು ನೀವು ಏನು ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವ್ರು ಪ್ರವಾಸ ಮಾಡ್ತಾ ಇರೋದು. ಅದು ಒಂದೇ ಮೀಟಿಂಗ್ ಅಲ್ಲ ನಡೀತಿರೋದು. ಅವ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಮುಖವಾಗಿ ಅವ್ರು ಹೋಗ್ತಿರ್ತಕ್ಕಂಥ ಉದ್ದೇಶವೇ ಈ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರ ಅಧಿಕಾರಿಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದನ್ನೇ ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು. ಅದು ಪೊಲಿಟಿಕಲ್ ಅಜೆಂಡಾ. ಯಾವುದು? ಅವ್ರು ಹೇಳೋದು ಮುಖ್ಯಮಂತ್ರಿಗಳು ಆ ಥರ ಮಾಡ್ತಾರೆ, ನೀವು ಆರೋಪ ಮಾಡ್ತೀರಿ. ಹಾಂ, SIR ಮೇನ್ ಅಜೆಂಡಾ ಅಂತ ಹೇಳ್ತಾರೆ. ಮತ್ತೆ ಅವರು ಈಗ ಎರಡು ವಿಭಾಗಗಳಲ್ಲೂ ಸುಮಾರು ಗಂಟೆ ಮೀಟಿಂಗ್ ಮಾಡ್ತಿದ್ದಾರೆ. ಏನು ಗಂಟೆ ಎಲ್ಲಿ ಮಾಡವ್ರೆ? ಅಲ್ಲಿ ಬರಗಾಲ, ನೆರಗಾಲ. ಈಗ ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಕಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. ಥ್ಯಾಂಕ್ ಯು ಬ್ರದರ್.